ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಪುನೀತ್ ಮಾತಾಡ್ತಾ ಇದ್ದೀನಿ ಹಾಸನ್ ಆದರ್ಶ್ ಕಿಯಾ ಶೋರೂಮಿಂದ. ಸೊ ಇವತ್ತೊಂದು ಸೆಲ್ಟಾಸ್ ವೆಹಿಕಲ್ಲು ಬೇಸಿಕ್ ವೇರಿಯಂಟು ಹೇಗಿದೆ, ಫೀಚರ್ಸು, ಗಾಡಿ ಹೇಗಿದೆ ಅಂಥೇಳಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ. ಗಾಡಿನೂ ಕೂಡ ತುಂಬ ಚೆನ್ನಾಗಿದೆ. ಈಗ ನಾರ್ಮಲಾಗಿ ಏನಾಗುತ್ತೆ ಅಂದರೆ ಬೇಸಿಕ್ ಗಾಡೀಲಿ ಏನು ಫೀಚರ್ಸ್ ಇರಲ್ಲ ಅಂತ ಅಂದ್ಕೊಂಡಿರ್ತಾರೆ. ಬಟ್ ಕಿಯಾ ಸೆಲ್ಟಾಸಲ್ಲಿ ಬೇಸಿಕ್ಕಿಂದನೇ ಎಲ್ಲ ಫೀಚರ್ಸು ಕೂಡ ಆಲ್ಮೋಸ್ಟ್ ಕೊಟ್ಟಿದ್ದಾರೆ. ಸೊ ಅದು ಏನೇನು ಫೀಚರ್ಸ್ ಬರುತ್ತೆ ಅಂತ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ. ಓಕೆ, ಸೊ ನೀವು ನೋಡ್ತಾ ಇದ್ದೀರಾ ಕಿಯಾ ಸೆಲ್ಟಾಸ್ HDE ಆಪ್ಷನಲ್ಲು ಎಂಟ್ರಿ ಲೆವೆಲ್ಲು ಬೇಸಿಕ್ ವೇರಿಯಂಟು. ಸೊ ದ ಬ್ಯಾಡಾಸ್ ಏನು ಹೇಳ್ತೀವಿ ಆ ಲುಕ್ ಒಂದು ಕಾಣ್ತಾ ಇದೆ. ಸೊ ಕಿಯಾದಲ್ಲಿ ಮೋಸ್ಟ್ ಲೆಜೆಂಡ್ರಿ ವೆಹಿಕಲ್ ಅಂದರೆ ಕಿಯಾ ಸೆಲ್ಟಾಸು. ಟೈಗರ್ ನೋಸ್ ಗ್ರಿಲ್ಲು, ಕಿಯಾ ಸಿಗ್ನೇಚರ್ ಸ್ಟೈಲು ನೀವು ನೋಡ್ತಾ ಇದ್ದೀರಾ. ಆ್ಯಂಡ್ ಅಗೇನ್ ಪ್ರೊಜೆಕ್ಟ್ರು ಹೆಡ್ಲ್ಯಾಂಪ್ ಬರುತ್ತೆ ಫ್ರಂಟಲ್ಲಿ. ಸೊ LED DRL ಕೊಟ್ಟಿದ್ದಾರೆ, ಡೇ ಟೈಮ್ ರನ್ನಿಂಗ್ ಲೈಟು. ಸೊ ಆ್ಯಂಡ್ ಸ್ಕಿಡ್ ಪ್ಲೇಟ್ನ ಆ್ಯಡ್ ಮಾಡಿದ್ದಾರೆ ಫ್ರಂಟಲ್ಲಿ ನೋಡೋಕ್ಕೆ ನಿಮ್ಗೆ ಈ ಥರ ಲುಕ್ ಕಾಣುತ್ತೆ. ವೆರಿ ಅಟ್ರಾಕ್ಟಿವ್ ಡಿಸೈನು. ಓಕೆ, ಅದೇ ರೀತಿ ನೋಡೋದಾದರೆ 16 ಇಂಚಸ್ಸು ಸ್ಟೀಲ್ ವೀಲು ವಿತ್ ಫುಲ್ ಕವರ್ ಬರುತ್ತೆ, ಕ್ಯಾಪು. ಸೊ 16 ಇಂಚ್ ಕೊಟ್ಟಿದ್ದಾರೆ ಬೇಸ್ ವೇರಿಯಂಟಿಂದನೇ. ಸೊ ಆ್ಯಂಡ್ ಅಗೇನ್ ಫೆಂಡರ್ ಲೈನಲ್ಲಿ ಇಂಡಿಕೇಟರ್ ಬರುತ್ತೆ ಇದರಲ್ಲಿ. ಸೊ ರೇರ್ ಪ್ರೊಫೈಲ್ ನೋಡಿ. ಸೊ LED ಕನೆಕ್ಟೆಡ್ ಟೈಲ್ಯಾಂಪ್ ಕೊಟ್ಟಿದ್ದಾರೆ, ಬೇಸ್ ವೇರಿಯಂಟಿಂದನೇ ಕನೆಕ್ಟೆಡ್ ಟೈಲ್ಯಾಂಪ್ ಇದೆ. ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ ರೇರ್ ಪ್ರೊಫೈಲ್ ಕೂಡ. ಆ್ಯಂಡ್ ರೇರಲ್ಲಿ ಪಾರ್ಕಿಂಗ್ ಸೆನ್ಸಾರ್ ಕೂಡ ಇದೆ. ಸೊ ನೋಡಿ, ಇದು ಪಾರ್ಕಿಂಗ್ ಸೆನ್ಸಾರು. ಪಾರ್ಕಿಂಗ್ ಟೈಮಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಟೈಲ್ಯಾಂಪ್ ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಆ್ಯಂಡ್ ಹೈ ಮೌಂಟು ಸ್ಟಾಪ್ ಸಿಗ್ನಲ್ ಬರುತ್ತೆ. ಆ್ಯಂಡ್ ಅಗೇನ್ ಶಾರ್ಕ್ ಫಿನ್ ಆಂಟೇನಾ ಬರುತ್ತೆ. ಸೊ ಒಂದು ಸ್ಪೋರ್ಟಿ ಲುಕ್ಕನ್ನು ಕೊಡುತ್ತೆ ಇದು. ಇದರಲ್ಲಿ ಮೇಜರ್ ಏನು ಗೊತ್ತಾ, ಬೂಟ್ ಸ್ಪೇಸು. ಸೊ ಮ್ಯಾಕ್ಸಿಮಮ್ ಬೂಟ್ ಸ್ಪೇಸ್ನ ಕೊಟ್ಟಿದ್ದಾರೆ ಇದರಲ್ಲಿ. 433 ಲೀಟ್ರ್ ಬೂಟ್ ಸ್ಪೇಸ್ ಬರುತ್ತೆ ನೋಡಿ. ಆ್ಯಂಡ್ ಈ ಸೀಟು ಫುಲ್ ಫೋಲ್ಡ್ ಆಗುತ್ತೆ. ಇಲ್ಲಿ ಏನಿದೆಯಲ್ಲ ಈ ಸೀಟು ಫುಲ್ ಫೋಲ್ಡ್ ಆಗುತ್ತೆ, ಫ್ಲ್ಯಾಟ್ ಫೋಲ್ಡಿಂಗ್ ಬರೋದ್ರಿಂದ. ಸೊ ಹಿಂದೆ ನೀವು ಆಲ್ಮೋಸ್ಟು ರೆಸ್ಟ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಕೆಲವೊಂದು ಟೈಮ್ ಲಾಂಗ್ ಜರ್ನಿ ಎಲ್ಲ ಹೋದಾಗ. ಸೊ ನೋಡಿ, ಆಲ್ಮೋಸ್ಟ್ ಮಲ್ಕೊಬಿಡ್ಬೋದು, ಅಷ್ಟು ಒಂದು ಬೂಟ್ ಸ್ಪೇಸ್ನ ಕೊಟ್ಟಿದ್ದಾರೆ. ಸೊ ಫ್ಲ್ಯಾಟ್ ಫೋಲ್ಡ್ ಆಗುತ್ತೆ ಆ ಸೀಟು ಕೂಡ. ಆ್ಯಂಡ್ ಅಗೇನ್ ಅದು ಬಿಟ್ಟರೆ ನಿಮಗೆ ಸ್ಪೇರ್ ವೀಲು, ಟೂಲ್ ಕಿಟ್ ಎಲ್ಲ ಆ್ಯಸ್ ಯೂಶುವಲಿ ಇಲ್ಲಿ ಬರುತ್ತೆ. ಫಸ್ಟ್ ಏಡ್ ಕಿಟ್ಟು ಇದೆಲ್ಲ. ಓಕೆ, ಸೊ ರೇರ್ ಡೋರಲ್ಲಿ ನೋಡೋದಾದರೆ ಸೊ ಸನ್ ಸೈಡ್ ಕರ್ಟನ್ಸ್ ಕಿಯಾದಲ್ಲಿ ಆಲ್ಮೋಸ್ಟ್ ಎಲ್ಲ ಗಾಡಿಗೂ ಬಂದ್ಬಿಡುತ್ತೆ. ಸೊ ಬೇಸಿಕಲ್ಲೇ ಈ ಒಂದು ಸನ್ ಸೈಡ್ ಕರ್ಟನ್ನ ಕೊಟ್ಟಿದ್ದಾರೆ. ಅಗೇನ್ ಪವರ್ ವಿಂಡೋ ಸ್ವಿಚಸ್. ಸೊ ಲೆಗ್ ರೂಮ್, ಹೆಡ್ ರೂಮ್ ಅಂತೂ ಇದು ಮಿಡ್ ಸೇಜ್ SUV ಆಗಿರೋದ್ರಿಂದ ಹೈಯೆಸ್ಟು ಲೆಗ್ ರೂಮ್, ಹೆಡ್ ರೂಮ್ ಅಂತೂ ಇದೆ. ರೇರ್ AC ವೆಂಟ್ಸು, ಮೊಬೈಲ್ ಚಾರ್ಜಿಂಗ್ ಪಾಯಿಂಟ್ಸು. ಆ್ಯಂಡ್ ಅಗೇನ್ ರೇರಲ್ಲಿ ಕ್ಯಾಬಿನ್ ಲೈಟ್ಸ್ ಕೂಡ ಕೊಟ್ಟಿದ್ದಾರೆ ನೋಡಿ. ಸೊ ಇನ್ನು ಇಂಟೀರಿಯರ್ ನೋಡೋದಾದರೆ ಸೊ 4 ಡೋರು ಪವರ್ ವಿಂಡೋ ಬರುತ್ತೆ. ಸೊ ಆ್ಯಂಡ್ ಅಗೇನ್ ಬಾಟಲ್ ಹೋಲ್ಡರ್ಸು, ಡ್ರೈವರ್ ಸೀಟು ಹೈಟ್ ಅಡ್ಜಸ್ಟ್ಮೆಂಟ್ ಕೂಡ ಬರುತ್ತೆ. ಸೆಮಿ ಲೆದರೇಟ್ ಸೀಟು ನೀವು ನೋಡ್ತಾ ಇದ್ದೀರಾ, ಸೆಮಿ ಲೆದರೇಟ್ ಸೀಟ್ ಬರುತ್ತೆ. ಬ್ಲ್ಯಾಕ್ ಕಲರ್ ಇಂಟೀರಿಯರ್ ಕೊಟ್ಟಿದ್ದಾರೆ. ಸೊ ನೋಡೋದಕ್ಕೂ ಪ್ರೀಮಿಯಮ್ ಆಗಿ ಕಾಣುತ್ತೆ ಬ್ಲ್ಯಾಕು. ಆ್ಯಂಡ್ ಅಗೇನ್ ಸ್ಟೇರಿಂಗಲ್ಲಿ ಆಡಿಯೋ ಕಂಟ್ರೋಲ್ ಕೂಡ ಕೊಟ್ಟಿದ್ದಾರೆ. ಮತ್ತು ಆಟೋ ಹೆಡ್ ಲ್ಯಾಂಪ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಅಂದರೆ ನೀವು ಔಟ್ಸೈಡಿಂದನೇ ಕೀಯಲ್ಲಿ ಹೆಡ್ ಲ್ಯಾಂಪನ್ನು ಆನ್ ಮಾಡ್ಬೋದು. ಆ್ಯಂಡ್ ಅಗೇನ್ ನಿಮಗೆ ಸ್ಟೆಬಿಲಿಟಿ ಕಂಟ್ರೋಲು, ಆಟೋ ಸ್ಟಾಪ್ ಅಂಡ್ ಗೋ, ಹೆಡ್ಲೈಟ್ ಅಡ್ಜಸ್ಟ್ಮೆಂಟು, ಕೀ ಸ್ಟಾರ್ಟ್ ಬರುತ್ತೆ. ಇದು ಎಂಟ್ರಿ ಲೆವೆಲ್ ಆಗಿರೋದ್ರಿಂದ ಕೀ ಸ್ಟಾರ್ಟು. ಈಗೇನು ಅದೇ ರೀತಿ ಟಚ್ ಸ್ಕ್ರೀನ್ ಬರುತ್ತೆ. ಆ್ಯಂಡ್ ರಿವರ್ಸ್ ಕ್ಯಾಮ್ರಾ ಎಲ್ಲ ಆ್ಯಸ್ ಯೂಶುವಲಿ ಬರುತ್ತೆ. ಮತ್ತು ಇದರಲ್ಲಿ ಡ್ರೈವಿಂಗ್ ರೇರ್ ವ್ಯೂ ಕ್ಯಾಮ್ರಾ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಡ್ರೈವಿಂಗ್ ರೇರ್ ವ್ಯೂ ಕ್ಯಾಮ್ರಾ ನೋಡಿ, ಇಲ್ಲಿ DRVM ಡ್ರೈವಿಂಗ್ ರೇರ್ ವ್ಯೂ ಮಾನಿಟರ್. ಇದನ್ನು ಕ್ಲಿಕ್ ಮಾಡಿದ್ರೆ ನೀವು ಡ್ರೈವಿಂಗ್ ಟೈಮಲ್ಲೂ ಕೂಡ ರೇರ್ ವ್ಯೂನ ನೋಡ್ಬೋದು. ಈಗೇನು ಅದೇ ರೀತಿ AC. ಸೊ ಟಿಲ್ಟ್ ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್ ಕೂಡ ಬರುತ್ತೆ. ಆ್ಯಂಡ್ ಅಗೇನ್ ನಿಮಗೆ ಇಲ್ಲಿ ನೋಡಿದ್ರೆ ಕ್ಯಾಬಿನ್ ಲೈಟ್ಸು ಫ್ರಂಟಲ್ಲಿ ಕೂಡ ಬರುತ್ತೆ, ರೇರಲ್ಲಿ ಕೂಡ ಬರುತ್ತೆ. ಆ್ಯಂಡ್ ಸನ್ ಗ್ಲಾಸ್ ಹೋಲ್ಡರ್ ನೋಡ್ಬೋದು. ಸೊ ಇಲ್ಲಿ ಬಂದು ಫಾಸ್ಟ್ ಚಾರ್ಜಿಂಗ್ ಪಾಯಿಂಟು ಆ್ಯಂಡ್ USB ಪೋರ್ಟಲ್ಲು ಆ್ಯಂಡ್ 12 ವೋಲ್ಟ್ ಪವರ್ ಸಾಕೆಟು ಇಷ್ಟು ಕೂಡ ಬರುತ್ತೆ. ಆ್ಯಕ್ಚುಲಿ ಇಂಟೀರಿಯರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಕೊಟ್ಟಿದ್ದಾರೆ ನೋಡಿ. ನಾರ್ಮಲಾಗಿ ಏನಾಗುತ್ತೆ ಅಂದರೆ ಬೇಸಿಕ್ಕಲ್ಲಿ ಏನು ಫೀಚರ್ಸ್ ಇರಲ್ಲ ಅಂತ ಹೇಳ್ತಾರೆ. ಬಟ್ ಕಿಯಾ ಸೆಲ್ಟಾಸಲ್ಲಿ ಫ್ರಮ್ ಬೇಸಿಕ್ಕಿಂದನೇ ಎಲ್ಲ ಫೀಚರ್ಸು ಅಂದರೆ ಮೇಜರಾಗಿ ಯೂಸ್ ಮಾಡೋ ಎಲ್ಲ ಫೀಚರ್ಸ್ನ ಇದರಲ್ಲಿ ಕೊಟ್ಟಿದ್ದಾರೆ.
ಸೊ ಸೆಂಟ್ರಲ್ಲಿ ಆಮ್ರೆಸ್ಟ್ ಬರುತ್ತೆ ವಿತ್ತು ಸಾಫ್ಟ್ ಟಚ್ ಇರುತ್ತೆ ಇದು. ಸೊ ಕಪ್ ಹೋಲ್ಡರು. ಸೊ ಸೆಲ್ಟಾಸ್ ಬಗ್ಗೆ ಏನು ಮಾತಾಡೋಗೆಲ್ಲ ಅಷ್ಟು ಪ್ರೀಮಿಯಮಾಗಿ ಕೊಟ್ಟಿದ್ದಾರೆ ಇಂಟೀರಿಯರು ಆ್ಯಂಡ್ ಎಕ್ಸ್ಟೀರಿಯರು ಅಷ್ಟೇ. ಸೊ ತುಂಬ ಅಟ್ರಾಕ್ಟಿವ್ ಡಿಸೈನ್ ಅಂತೂ ಕೊಟ್ಟಿದ್ದಾರೆ. ಸೊ ಇದು ಎಂಟ್ರಿ ಲೆವೆಲ್ ವೆಹಿಕಲ್ಲು. ಈಗೇನು ಇದರಲ್ಲಿ ಗ್ರೌಂಡ್ ಕ್ಲಿಯರೆನ್ಸ್ ಬಂದು 192 mm ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಸೊ ಇನ್ನು ಸೇಫ್ಟಿ ವಿಚಾರಕ್ಕೆ ಬರೋದಾದರೆ 6 ಏರ್ ಬ್ಯಾಗ್ಸು, ABS, CBD, ಹಿಲ್ ಅಸಿಸ್ಟ್ ಕಂಟ್ರೋಲು, ಟೈರ್ ಪ್ರೆಷರ್ ಮಾನಿಟ್ರಿಂಗು, ವೆಹಿಕಲ್ ಸ್ಟೆಬಿಲಿಟಿ ಮ್ಯಾನೇಜ್ಮೆಂಟು, ಆಲ್ ಸೀಟ್ ಬೆಲ್ಟ್ ರಿಮೈಂಡರು, ಸ್ಪೀಡ್ ಸೆನ್ಸಿಂಗ್, ಆಟೋ ಡೋರ್ ಲಾಕು, ಇಂಪ್ಯಾಕ್ಟ್ ಸೆನ್ಸಿಂಗ್, ಆಟೋ ಡೋರ್ ಅನ್ಲಾಕು, ಈ ಎಲ್ಲ ಫೀಚರ್ಸು ಈ ಗಾಡೀಲಿದೆ. ಸೊ ನಿಜವಾಗ್ಲೂ ಒಂದು ಪ್ರೀಮಿಯಂ ಸೆಗ್ಮೆಂಟಲ್ಲಿ ಗಾಡಿನ ನೋಡ್ತಾ ಇದ್ರೆ ಸೊ ಅಂಥವ್ರಿಗೆ ಇದು ಬೆಸ್ಟು. ಮಿಡ್ ಸೈಜ್ ಎಸ್ ಯು ವಿ, ನಿಮಗೆ ಆಲ್ಮೋಸ್ಟ್ ಕಾಂಪ್ಯಾಕ್ಟ್ ಎಸ್ ಯು ವಿಗಿಂತ ಲೆಗ್ ರೂಮ್ ಹೆಡ್ ರೂಮ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ. ಸೊ GST ಎಲ್ಲ ಈಗ ಕಡಿಮೆ ಆಗಿರೋದ್ರಿಂದ ಇನ್ನೂ ಕೂಡ ಕಡಿಮೆ ಪ್ರೈಸಲ್ಲಿ ಸಿಗ್ತಾ ಇದೆ. ಸೊ ಹೆಚ್ಚಿನ ಮಾಹಿತಿ ಬೇಕಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ಕಾಲ್. ಏನಾದ್ರು ಡೌಟ್ಸ್ ಇದ್ದರೆ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಆ್ಯಂಡ್ ಅಗೇನ್ ಟೆಸ್ಟ್ ಡ್ರೈವ್ ಮಾಡ್ತೀನಿ ಅಂದರೆ ಶೋರೂಮ್ಗೆ ಒಂದ್ಸರಿ ವಿಸಿಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ